ಮುಳಬಾಗಿಲು ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಸೈಯದ್ ಜುಲ್ಫಿಕಾರ್ ಅಹಮದ್. ಮುಳಬಾಗಿಲು ತಾಲೂಕಿನ ಅವಣಿ ಗ್ರಾಮ ಪಂಚಾಯಿತಿಯ PDO ವಿಚಾರವಾಗಿ ಇಷ್ಟು ದಿನಗಳಿಂದ ನಾವು ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಅದಕ್ಕೆ ಇವತ್ತು ತೆರೆ ಎಳೆದಿದ್ದಾರೆ ಅನ್ನ ಹೇಳಬಹುದು. ಯಾಕಂದರೆ ಆ ವಿಚಾರವಾಗಿ ಅಲ್ಲಿನ PDO ಇದ್ದ ವೆಂಕಟಾಚಲಪತಿರವರಿಗೆ ಅಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ. ಬೇರೆ PDO ಅವರವರು ಅಲ್ಲಿ ತಾತ್ಕಾಲಿಕವಾಗಿ ಪ್ರಭಾರವಾಗಿ ಬಂದಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇತ್ತು. ಅದಕ್ಕೆ ಸ್ಪಷ್ಟನೆ ನಮಗೆ ಸಿಕ್ಕಿರ್ಲಿಲ್ಲ. ಆದರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಅಧಿಕೃತವಾಗಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ತಾಲೂಕು ಪಂಚಾಯಿತಿ ಸರ್ವೇಶ್ ರವರ ಡಿಜಿಟಲ್ ಸಹಿ ಉಳ್ಳ ಒಂದು ಪತ್ರದಲ್ಲಿ ಈ ರೀತಿ ನಮೂದಿಸಲಾಗಿದೆ. ಏನಂದ್ರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರಲ್ಲಿ ಮಾನ್ಯ ಶಾಸಕರು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರರವರು ಸೂಚಿಸಿರುತ್ತೆ, ಎಂ ಗೌಸ್ ಸಾಬ್ ಕಾರ್ಯದರ್ಶಿ ಗ್ರೇಡ್ 2 ಗುಡಿಪಲ್ಲಿ ಗ್ರಾಮ ಪಂಚಾಯತಿ ಇವರಿಗೆ ಅವಣಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಉಲ್ಲೇಖ 2ರಂತೆ ನಿಯೋಜನೆ ಮಾಡಿ ಕಾರ್ಯವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಶ್ರೀ ಎಂ ಗೌಸ್ ಸಾಬ್ ರವರು ಕಾರ್ಯದರ್ಶಿ ಗ್ರೇಡ್ 2 ಆಗಿರುವುದರಿಂದ ಉಲ್ಲೇಖ 2ರ ಆದೇಶವನ್ನು ಹಿಂಪಡೆಯಲಾಗಿದೆ. ಅದರಂತೆ ಅವಣಿ ಗ್ರಾಮ ಪಂಚಾಯಿತಿಯ ದೈನಂದಿನ ಕಾರ್ಯಕಲಾಪಗಳು ಸುಗಮವಾಗಿ ನಡೆಯಲು ತಾತ್ಕಾಲಿಕವಾಗಿ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ CP ಅಶ್ವಥ್ ನಾರಾಯಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿರವರಿಗೆ ಅವಣಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಯನ್ನು ನಿರ್ವಹಿಸಲು ಹೆಚ್ಚುವರಿ ಪ್ರಭಾರ ಮಾಡಿ ಆದೇಶಿಸಿದೆ. ಅದರಂತೆ ಸದರಿಯವರು ಅವಣಿ ಗ್ರಾಮ ಪಂಚಾಯಿತಿಯ ಪ್ರಭಾರವನ್ನು ಶ್ರೀ ಕೆ ವೆಂಕಟಾಚಲಪತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವರಿಂದ ಪಡೆದು ಕೆಲಸ ನಿರ್ವಹಿಸಲು ಮತ್ತು ವರದಿಯನ್ನು ಈ ಕಚೇರಿಗೆ ಸಲ್ಲಿಸಲು ಸೂಚಿಸಿದೆ. ಈ ವಿಚಾರವಾಗಿ ತಾವು ನೋಡಬಹುದು. ನಾನು ನಮ್ಮ ಸ್ಕ್ರೀನ್ ಅಲ್ಲಿ ಏನು ಪತ್ರ ಇದೆ ಅದು ಡಿಸ್ಪ್ಲೇ ಆಗ್ತಾ ಇದೆ. ಹಿಂದಿನ ಈಗ ಅಲ್ಲಿ ಕೆ ವೆಂಕಟಾಚಲಪತಿ PDO ಇದ್ದಾರೆ, ಅವರ ಮೇಲೆ ಆರೋಪಗಳನ್ನು ಕೇಳಿ ಬಂದಿತ್ತು. ಅದಕ್ಕೆ ಮಾನ್ಯ ಶಾಸಕರ ಒಂದು ಅವರು ಸೂಚಿಸಿದ್ರು, ಅವರ ಪತ್ರಕ್ಕೆ ಒಂದು ಪರಿಗಣನೆ ಕೊಟ್ಟು ಈ ರೀತಿ ವರ್ಗಾವಣೆ ಆಗಿದೆ, ಬೇರೆಯವರಿಗೆ ಇಲ್ಲಿ ಪ್ರಭಾರ ಕೊಟ್ಟಿದ್ದಾರೆ. ಈ ವಿಚಾರವನ್ನು ನಾವು ಅಲ್ಲಿನ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಲಕ್ಷ್ಮೀಪ್ರಿಯಾ ಅಕ್ಷಯ ಮಂಜುನಾಥ್ ಅವ್ರ ಹತ್ರ ಮಾಹಿತಿ ಕೇಳಿದಾಗ ಅವರು ಕೂಡ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, ಇದು ಸರಿಯಾಗಿದೆ. ಶಾಸಕರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ ಮನವಿಗೆ ಸ್ಪಂದಿಸಿ ಶಾಸಕರು ಈ ವೆಂಕಟಾಚಲಪತಿ ರವರನ್ನು ವರ್ಗಾವಣೆ ಮಾಡಿಸಿ ಮತ್ತು ಈ ರೀತಿ ಹೊಸ PDO ಅವರವರಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮ ಪಂಚಾಯಿತಿಯಲ್ಲಿ ಸುಗಮವಾಗಿ ಕಾರ್ಯಕಲಾಪಗಳನ್ನು ಮತ್ತು ಅಭಿವೃದ್ಧಿ ವಿಚಾರವಾಗಿ ನಾವು ಮುಂದುವರಿತೀವಿ ಅಂತ ಲಕ್ಷ್ಮೀಪ್ರಿಯಾ ಅಕ್ಷಯ ಜೆ ಮಂಜುನಾಥ್ ಏನು ಅಧ್ಯಕ್ಷರಿದ್ದಾರೆ ಗ್ರಾಮ ಪಂಚಾಯತಿ ಅವರು ಹೇಳಿದ್ದಾರೆ. ಮತ್ತು ಈ ಪತ್ರವನ್ನು ಅಧಿಕೃತವಾಗಿ 26/5/2025ರಂದು ಮಾನ್ಯ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ತಾಲೂಕು ಪಂಚಾಯತಿ ಮುಳಬಾಗಿಲು ಅವರು ಹೊರಡಿಸಿದ್ದಾರೆ ಅನ್ನಲಾಗಿದೆ. ಇದಕ್ಕೆ ಸ್ಪಷ್ಟನೆ ಅವರ ಹತ್ರನೂ ನಾವು ಕೇಳ್ತೀವಿ. ಈ ರೀತಿ ಈ ಅವಣಿ ಗ್ರಾಮ ಪಂಚಾಯತಿಯ PDO ವಿಚಾರವಾಗಿ ಏನ್ ನಡೀತಾ ಇರುವ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಅನ್ನಬಹುದು.